क्राइम अलर्ट, जुर्म के खिलाफ आवाज। ಯಾವ ದೃಶ್ಯವನ್ನ ನೀವು ನೋಡಿದ್ರಿ ಅದು ಕಾಲ್ಪನಿಕ ಅಲ್ಲ. ಈ ಬ್ಯುಸಿ ಆಗಿರುವಂತ ಜೀವನದಲ್ಲಿ ಹೆಜ್ಜೆಗೊಂದು ಹೆಜ್ಜೆ ಸೇರಿಸುವಂತ ಪ್ರಯತ್ನದಲ್ಲಿ ಪ್ರತಿಯೊಬ್ಬರು ಯಶಸ್ವಿ ಆಗಲ್ಲ. ಇವರಲ್ಲಿ ಕೆಲವರು ಸೋಲನ್ನು ಒಪ್ಕೊಂಡು ಆತ್ಮಹತ್ಯೆಯ ದಾರಿನ ಹುಡುಕೋತಾರೆ. ಪ್ರಪಂಚದಲ್ಲಿ ಪ್ರತಿ ವರ್ಷ 8 ಲಕ್ಷಕ್ಕಿಂತ ಜಾಸ್ತಿ ಜನ ಆತ್ಮಹತ್ಯೆ ಮಾಡ್ಕೋತಾರೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ 2012ರಲ್ಲಿ ಭಾರತದಲ್ಲಿ 1,35,000ಕ್ಕಿಂತ ಜಾಸ್ತಿ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಯಿತು. NCRB ರಿಪೋರ್ಟ್ ಪ್ರಕಾರ ಪ್ರತಿದಿನ ಭಾರತದಲ್ಲಿ ಹೆಚ್ಚು ಕಮ್ಮಿ 371 ಜನ ಆತ್ಮಹತ್ಯೆ ಮಾಡ್ಕೋತಾರೆ. ಇವರಲ್ಲಿ 242 ಪುರುಷರು, 129 ಮಹಿಳೆಯರು. ಅಂಥದ್ದೇನ್ ಕಾರಣ ಇತ್ತು? ಈ ವ್ಯಕ್ತಿ ತನ್ನ ಪ್ರಾಣ ತೆಗೆದುಕೊಳ್ಬೇಕು ಅಂತಾನೆ ಇದ್ದ. ಈ ಒತ್ತಡದಲ್ಲಿ ಅವನ ತನ್ನ ಜೀವನನೇ ಮುಗಿಸ್ಕೋಬೇಕು ಅಂತ ಈ ದಾರಿನ ಆರಿಸ್ಕೊಂಡ. ನಮಸ್ಕಾರ, ನಾನು ಗಿರೀಶ್ ಜೈನ್. ಕ್ರೈಮ್ ಅಲರ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ನೋಡೋಣ UPಯ ನೋಯ್ಡಾದಲ್ಲಿ ಸಮಾಜನೇ ನಾಚಿಕೆ ಪಡೋ ಹಾಗೆ ಮಾಡಿದ ಈ ಘಟನೆನ. ಸರಿತಾ, ಹೇಳ್ರಿ. ನನ್ ಬ್ಲೂ ಶರ್ಟ್ ಎಲ್ಲೋಯ್ತು? ಹಾ, ಬಂದೆ. ಯಾವ ಶರ್ಟ್ ಬೇಕಿತ್ತು? ನೀವು ಶರ್ಟ್ ಹಾಕೊಂಡಿದ್ದೀರಾ? ಹಾ, ನಾನ್ ಈ ಶರ್ಟ್ ಬಗ್ಗೆ ಮಾತಾಡ್ತಿಲ್ಲ. ಮತ್ ಯಾವ ಶರ್ಟ್ ಬೇಕಿತ್ತು ನಿಮ್ಗೆ? ಈ ಶರ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ನೀವು ಅಲ್ಲ, ಬೆಳಿಗ್ಗೆ ಇಷ್ಟೊಂದು ಕೆಲ್ಸ ಇದೆ, ನಿಮ್ಗೆ ರೋಮ್ಯಾನ್ಸ್ ಬೇಕಾ ಇವಾಗ? ಹೋಗ್ಬೇಕು ಬಿಡಿ. ಅಯ್ಯೋ, ನಿನಗಿದನ್ನು ಹೇಳ್ಕೊಡ್ಬೇಕು. ಗಂಡ ಕೆಲ್ಸಕ್ಕೆ ಹೋಗೋಕು ಮುಂಚೆ ಅವನ್ಗೆ ಹ್ಯಾವ್ ಅ ನೈಸ್ ಡೇ ಹೇಳ್ಬೇಕು. ಅಮ್ಮ ಅಪ್ಪ ಏನಾದ್ರು ನಮ್ಮನ್ನ ಈ ತರ ನೋಡಿದ್ರೆ ನಿಮಗ್ ಒಳ್ಳೆ ಹ್ಯಾವ್ ಅ ನೈಸ್ ಡೇ ಆಗತ್ತಷ್ಟೇ. ಅಯ್ಯೋ, ಆದ್ರೆ ಏನಾಯ್ತು? ನನ್ ಹೆಂಡ್ತಿ ನೀನು ಕೇಳ್ಕೊ. ಐ ಗೋನಾ ಮಿಸ್ ಯು ಆಲ್ ಡೇ. ಲವ್ ಯು ಸೋ ಮಚ್. ಅಯ್ಯೋ, ಐ ಲವ್ ಯು ಟು. ಬರ್ತೀನಿ ಅಪ್ಪ, ಬರ್ತೀನಿ ಅಮ್ಮ. ಅಯ್ಯೋ ಮಗ್ನೆ, ನಾಷ್ಟ ಆದ್ರೂ ಮಾಡ್ಕೊಂಡು ಹೋಗು. ತಿಂಡಿ ತಿನ್ನಕ್ ಟೈಮ್ ಇಲ್ಲ ಅಮ್ಮ. ಅಲ್ಲಪ್ಪ, ಅಂಥದ್ ಏನ್ ಕೆಲ್ಸ? ತಿಂಡಿ ಮಾಡೋದಕ್ಕೂ ಟೈಮ್ ಕೊಡದೇ ಇರೋದು. ಇವತ್ತು ಹೋಲಿಕಾ ದಹನವಿದೆ, ಟೈಮಿಗೆ ಸರಿಯಾಗಿ ಮನೆಗೆ ಬಾ. ಏನಪ್ಪ, ಏನ್ ಹೋಲಿ, ಏನ್ ದೀಪಾವಳಿ? ಈಗ ದುಡ್ಡಿದ್ರೆ ದಿನ ಹೋಳಿ, ದಿನ ದೀಪಾವಳಿ. ನನಗ್ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ನೋಡಿದ್ಯಾ? ನಮಸ್ತೆ. ನಾನು ಹೇಳಿದ್ನಲ್ಲ ಟೈಮಿಗೆ ಸರಿಯಾಗಿ ಬರ್ತಾನೆ ಅಂತ. ನಾನು ಹಾಗೇನೆ. ನೋ ಟೆನ್ಷನ್. ತುಂಬಾ ಮುಂದಕ್ಕೆ ಹೋಗ್ತೀಯಾ ಪುಷ್ಪೇಂದರ್? ನಾನು ಹೇಳಿದ್ನಲ್ವಾ? ಇದು ಫೈಲಾ? ಕ್ಲಿಯರ್. ತಗೋ, ಶುರು ಮಾಡ್ಕೋ. ಆಮೇಲೆ ಅದು ಫಟಾಫಟ್ ಮಾಡು. ಹಾ ಸರ್. ಬೈ. ಮತ್ತೆ ಹೇಳಪ್ಪ ಪುಷ್ಪೇಂದರ್, ಹೇಗ್ ನಡೀತಾ ಇದೆ ಅಲ್ಲ? ನಿಮ್ಮ ಹತ್ರ ಯಾಕೆ ಮುಚ್ಚಿಡ್ಬೇಕು? ಯಾವ್ದೋ ಅಷ್ಟು ಚೆನ್ನಾಗಿಲ್ಲ. ಪ್ರಾಪರ್ಟಿ ಬಿಸ್ನೆಸ್ ಅಲ್ಲಿ ಎಷ್ಟೊಂದು ಏಜೆಂಟ್ಸ್ ಬಂದಿದ್ದಾರೆ ಅಂದ್ರೆ ತುಂಬಾನೇ ಕಾಂಪಿಟೇಷನ್ ಇದೆ. ಅದ್ರ ಮೇಲೆ ಇದೊಂದು ಡಿಮಾನಿಟೈಸೇಷನ್. ಮಾರ್ಕೆಟ್ ಅಲ್ಲಿ ತಗೊಳ್ಳೋರೇ ಇಲ್ಲ. ಒಂದ್ ವಿಷಯ ಗೊತ್ತಾ ಪುಷ್ಪೇಂದರ್? ಸಣ್ಣ ಜನರ ಜೊತೆ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ದೊಡ್ಡ ವ್ಯಕ್ತಿಗಳ ಜೊತೆ ಇರೋ, ದೊಡ್ಡ ದೊಡ್ಡ ಡೀಲ್ ಮಾಡು. ಈಗ ನನ್ನೇ ನೋಡು, ಪೂರ್ತಿ ತಿಂಗಳು ಪಾರ್ಟಿ ಮಾಡ್ತೀನಿ, ಮತ್ತೆ ಅಲ್ಲೇ ದೊಡ್ಡ ದೊಡ್ಡ ಸಂಬಂಧ ಮಾಡ್ಕೋತೀನಿ. ಅಂದ್ರೆ ಸೆಲ್ಲರ್ ಮತ್ತೆ ಬಯರ್ ನಡುವೆ ನಾನು ಒಬ್ನೇ ಕಿಂಗ್. ನೋ ಟೆನ್ಷನ್. 2-3 ತಿಂಗಳಲ್ಲಿ ಒಂದು ಡೀಲ್ ಆದ್ರೂ ಪಕ್ಕ ಆಗ್ಬಿಟ್ರೆ
ಪುಷ್ಪಿಂದರ್ 25-30 ಲಕ್ಷ ಹಿಂಗೆ ಬಂದ್ಬಿಡತ್ತೆ. 25-30 ಲಕ್ಷನ? ಮಹೇಂದ್ರಣ್ಣ, ನನ್ನನ್ನು ಸ್ವಲ್ಪ ಸೇರಿಸ್ಬಿಡ್ತೀರಾ? ಒಂದು 2-3 ಜನ ದೊಡ್ಡ ಕ್ಲೈಂಟ್ ನನಗೂ ಸಿಕ್ಬಿಟ್ರೆ ನಾನು ಸೆಟ್ಲ್ ಆಗ್ಬಿಡ್ತೀನಿ. ಕೇಳಿಸ್ಕೊಳ್ಳಿ, ಏನ್ ಗೊತ್ತಾ, ಒಂದೊಳ್ಳೆ ಲೀಡು ನನ್ನ ಕೈಲಿ ಬಂದಿದೆ. ತುಂಬಾ ಒಳ್ಳೆ ಜಮೀನಾಗಿದೆ ಅದು. ಮತ್ತೆ ಅದ್ರ ಸೆಲ್ಲರು ಮಾರ್ಕೆಟ್ಗೆ ಯಾರಿಗೂ ಹೇಳಲೇ ಇಲ್ಲ ಅದನ್ನ ಮಾರ್ತಾ ಇದ್ದೀನಿ ಅಂತ. ಮತ್ತೆ ಅವ್ರು ನನ್ಗೆ ಹೇಳಿದ್ರು ಒಳ್ಳೆ ಇನ್ವೆಸ್ಟರ್ ಸಿಕ್ಕಿದ್ರೆ ನನಗೆ ತಿಳಿಸು ಅಂತ. ನೋ ಟೆನ್ಷನ್ ಪುಷ್ಪಿಂದರ್, ನೀನು ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನಾಳೆ ಹೋಲಿ ಪಾರ್ಟಿ ಇದೆ, ತುಂಬಾ ಮುಖ್ಯವಾದ ವ್ಯಕ್ತಿಗಳು ಬರ್ತಿದ್ದಾರೆ. ಹಾಗಾದ್ರೆ ಪಾರ್ಟಿ ನಿನ್ನ ಹತ್ರ ಇದ್ದಾರೆ, ಬಯರ್ ನನ್ನ ಹತ್ರ ಇದ್ದಾರೆ. ನೋ ಟೆನ್ಷನ್, ಮಜಾ ಮಾಡೋಣ. ನಾಳೆ ನೀನು ಬಂದ್ಬಿಡು, ನಿನ್ನ ಎಲ್ಲರ ಹತ್ರ ಪರಿಚಯ ಮಾಡಿಸ್ತೀನಿ. ಮತ್ತೆ ಇನ್ನೊಂದು ವಿಷಯ ಪುಷ್ಪಿಂದರ್, ಬೈಕ್ ಅಲ್ಲ, ಕಾರ್ ತಗೊಂಡ್ ಬಾ. ಪುಷ್ಪಿಂದರ್, ಸರಿತಾ ಅತ್ಗೆನೂ ಕರ್ಕೊಂಡ್ ಬಾ. ಸರಿತಾ? ಆದ್ರೆ ಮಹೇಂದ್ರಣ್ಣ, ಸರಿತಾಗೇನ್ ಕೆಲಸ ಇದೆ ಅಲ್ಲಿ? ಪುಷ್ಪಿಂದರ್, ಇದು ಹೋಲಿ ಪಾರ್ಟಿ ಕಣಪ್ಪ. ಫ್ಯಾಮಿಲಿ ಜೊತೆ ಬಂದ್ರೆ ಸ್ವಲ್ಪ ಮಿಂಗಲ್ ಆಗಕ್ಕೆ ಈಸಿ ಆಗತ್ತೆ. ಡೀಲ್ ಇನ್ನೂ ಸುಲಭವಾಗಿ ಆಗ್ಬಿಡತ್ತೆ. ನೋ ಟೆನ್ಷನ್, ಬಂದ್ಬಿಡು. ಸರಿ ಮಹೇಂದ್ರಣ್ಣ. ಓಹೋ, ನೀವಿಲ್ಲಿದ್ಕೊಂಡು ಹೋಲಿಕಾ ದಹನ್ ನೋಡ್ತಾ ಇದ್ದೀರಾ? ಸರಿ, ಇಲ್ಲಿ ಕೇಳಿ. ಅತ್ತೆಯವರು ಫೋನ್ ಮಾಡಿದ್ರು. ಅವ್ರು ಕೇಳ್ತಾ ಇದ್ರು ನಾಳೆ ಹೋಲಿ ಸಮ್ಮೇಳನಕ್ಕೆ ನಾವ್ ಎಷ್ಟೊತ್ತಿಗೆ ಬರ್ತೀವಿ ಅಂತ. ಯಾಕಂದ್ರೆ ಪ್ರತಿ ಸಲ ನಾವು ಲೇಟ್ ಆಗೇ ಹೋಗೋದು. ಈ ಸಲ ನಾವು ಮಿಲನ್ ಸಮಾರಂಭಕ್ಕೆ ಹೋಗ್ತಾ ಇಲ್ಲ. ಎಸ್, ಈ ಸಲ ನಾವು ಹೋಲಿ ಆಚರಿಸ್ತಾ ಇದೀವಿ ಒಂದು ರೆಸಾರ್ಟ್ ಅಲ್ಲಿ. ಆದ್ರೆ ಹಬ್ಬ ನಮ್ಮವ್ರ ಜೊತೆ ನಮ್ಮನೇಲೆ ಚೆನ್ನಾಗಿರುತ್ತಲ್ವಾ? ಹಾ, ಆದ್ರೆ ಮನೇಲಿ ನೀನು ಯಾವಾಗ್ಲೂ ಮಾಡ್ತಾ ಇರ್ತೀಯಲ್ಲ. ಆದ್ರೆ ಮನೆ ಬಿಟ್ಟು ಹೊರಗಡೆನೂ ಜಗತ್ತಿದೆ ನೋಡು. ಆ ಪಾರ್ಟಿಲಿ ಬಹಳ ದೊಡ್ಡ ದೊಡ್ಡ ಜನ ಬರ್ತಾರೆ. ಸ್ವಲ್ಪ ಯೋಚನೆ ಮಾಡು, ಎಲ್ಲಿ ತನಕ ನಮ್ಮ ಪರಿಚಯ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಗಲ್ವೋ, ನಾವ್ ಹೇಗ್ ದೊಡ್ಡವರಾಗ್ತೀವಿ? ಸರಿ, ಆದ್ರೆ ನೀವ್ ಹೋಗ್ಬಿಟ್ ಬನ್ನಿ. ನೋಡು, ನನ್ನ ನಂಬು, ನಿನ್ ಕೈನ ಯಾವತ್ತೂ ಬಿಡೋದಿಲ್ಲ. ಮಹೇಂದ್ರಣ್ಣ, ಮಹೇಂದ್ರಣ್ಣ, ಹ್ಯಾಪಿ ಹೋಲಿ ನನ್ ಗೆಳೆಯ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ಅತ್ಗೆ. ಹ್ಯಾಪಿ ಹೋಲಿ. ರೀತಿ ಅತ್ಗೆ ಬಂದಿಲ್ವಾ? ಅಯ್ಯೋ, ಅದ್ ಹೇಗ್ ಬರೋದಿಲ್ಲ ಅಂತೀರಾ? ಅಲ್ ನೋಡಿ. ಹಾ, ನಮಸ್ತೆ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ಡಿಯರ್. ರೀತಿ ಅತ್ಗೆ, ನೀವು ಹಬ್ಬದಿಂದ ತುಂಬಾನೇ ಮಾಡರ್ನ್ ಡ್ರೆಸ್ ಹಾಕೊಂಡಿದ್ದೀರಾ. ಹಾ ಹೌದು, ಮತ್ತೆ ಇವ್ರ ರೇಂಜ್ಗೆ ನಾನು ಇವ್ರ ತರನೇ ಬದ್ಲಾಗ್ಬೇಕಲ್ವಾ? ಬನ್ನಿ, ನಾನು ನಿಮ್ಮನ್ನ ಭೇಟಿ ಮಾಡಿಸ್ತೀನಿ. ಅತ್ಗೆ ಬನ್ನಿ. ಹಾ, ಏನಾಯ್ತು ಸರಿತಾ? ಇದೇನಾ ದೊಡ್ಡ ಜನರ ಪಾರ್ಟಿ? ಎಷ್ಟೊಂದು ಅಸಭ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಬನ್ನಿ ಪ್ಲೀಸ್, ಮನೆಗೆ ಹೋಗಿನೇ ಹಬ್ಬ ಮಾಡೋಣ ಪ್ಲೀಸ್. ಅದ್ ಹಾಗಲ್ಲ. ಏನ್ ಹೇಳ್ತಿದ್ದೀರಾ? ಏನಾಯ್ತೀಗ? ನೀನ್ ಯೋಚನೆ ಮಾಡ್ಬೇಡ, ಬಾ ಬಾ ಹೇಳ್ತೀನಿ. ಇವರು ನಮ್ ಸಿಟಿಯ ತುಂಬಾ ಪ್ರಖ್ಯಾತ ವ್ಯಕ್ತಿ ಐಶ್ವರ್ಯ ಅಹುಜಾ. ಜಿಂದಾಲ್ ಸಾಹೇಬ್ರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎಲ್ಲಾನು ಇವ್ರೇನೆ. ಎಲ್ಲ ಬಿಸ್ನೆಸ್ ಮ್ಯಾನು, ಪ್ರಾಪರ್ಟಿ ಡೀಲರ್ಸ್ ಜೊತೆ ಇವರೇ ಡೀಲ್ ಮಾಡಿಸೋದು. ಇವರು ಜಿಂದಾಲ್ ಸರ್ ಹೆಂಡ್ತಿನಾ? ಇಲ್ಲಪ್ಪ, ಇವಳು ಮೂರನೇವಳು. ಮೂರನೇವಳು ಅಂದ್ರೆ? ಇಬ್ರಿಗೆ ಜಿಂದಾಲ್ ಸಾಹೇಬ್ರು ವಿಚ್ಛೇದನ ಕೊಟ್ಟಿದ್ದಾರೆ. ಮತ್ ಇವ್ರ ಜೊತೆ ಯಾವುದೇ ತೊಂದರೆ ಇಲ್ದೇನೆ ಮಜಾ ಮಾಡ್ತಾ ಇದ್ದಾರೆ.
Hello, Mahendra ji. ಹಾಯ್ ಮೇಡಮ್. How are you? ಐ ಆಮ್ ಫೈನ್. ನಾನು ನಿಮಗೆ ಮೇಡಮ್ ಅಂತ ಕರೀಲ್ಲ, ಇಲ್ಲ ಅದಕ್ಕೆ ಅಂತನಾ? ತುಂಬಾ naughty ನೀವು. By the way, very wish you happy Holi. ಸೇಮ್ ಟು ಯು ಮ್ಯಾಮ್. ಮತ್ತೆ ಇವ್ರನ್ನ ಭೇಟಿ ಮಾಡಿ, ಇವರು ಪುಷ್ಪಿಂದರ್, ನನ್ನ ಗೆಳೆಯ. ನಮಸ್ತೆ. ಇವ್ರದ್ದು ಪ್ರಾಪರ್ಟಿ ಡೀಲಿಂಗ್ ಇದೆ, ತುಂಬಾ ಹೆಸರುವಾಸಿ. Nice. ಮತ್ತೆ ಇವರು ಇವರ ಬೆಟರ್ ಹಾಫ್. ಸರಿತಾ. ಹ್ಯಾಪಿ ಹೋಲಿ. Happy Holi. ಇವರು ಐಶ್ವರ್ಯ ಅಂತ. ಇವ್ರು ಯಾರು ಗೊತ್ತಿಲ್ಲ ಹೇಳಿ, ತುಂಬಾ ದೊಡ್ಡ ವ್ಯಕ್ತಿ ಇವರು. ಮೇಡಮ್, ಜಿಂದಾಲ್ ಸಾಹೇಬ್ರು ನನಗೆ 1 ವಾರಕ್ಕೆ ಮುಂಚೆ ನನಗೆ ಹೇಳಿದ್ರು ಫ್ಯಾಕ್ಟ್ರಿಗೆ ಅವ್ರಿಗೆ ಲ್ಯಾಂಡ್ ಬೇಕು ಅಂತ. ಇವ್ರ ಹತ್ರ ಒಂದು ಒಳ್ಳೆ ಪ್ಲಾಟ್ ಇದೆ. ನೀವು ಜಿಂದಾಲ್ ಸಾಹೇಬ್ರ ಹತ್ರ ಮಾತಾಡಿದ್ರೆ ಕೆಲಸ ಆಗ್ಬೋದು ನೋಡಿ. ಹಾ ಖಂಡಿತ ಬನ್ನಿ ಬನ್ನಿ, ಹಾಗಾದ್ರೆ ಈಗಲೇ ಮಾತಾಡಿಸ್ತೀನಿ. ಸರಿ ಸರಿ, ಬಾ ಬಾ ಬಾ. Hi darling. ಹಾಯ್, ಕಮ್ ಆನ್. ಮಹೇಂದ್ರ, ಹೌ ಆರ್ ಯು? ಫೈನ್ ಸರ್. ಇವ್ರು ನನ್ನ ಗೆಳೆಯ ಪುಷ್ಪಿಂದರ್ ಅಂತ. ನಮಸ್ತೆ Oh, ಸರ್. ಗುಡ್. ನಿಮ್ಗೆ ಹೋಲಿ ಹಬ್ಬದ ಶುಭಾಶಯಗಳು. ಬನ್ನಿ ಕೂತ್ಕೊಳ್ಳಿ. ಸರ್, ಪುಷ್ಪೇಂದರ್ಗೆ ಪ್ರಾಪರ್ಟಿ ಡೀಲಿಂಗ್ ಅಲ್ಲಿ ಒಳ್ಳೆ ಹಿಡಿತಾ ಇದೆ. ಮಹೇಂದ್ರ ಅವರು ಹೇಳ್ತಾ ಇದ್ರು ಅವ್ರ ಹತ್ರ ಒಳ್ಳೆ ಫ್ಲಾಟ್ ಇದೆ ಅಂತ. ಅದನ್ನ ನಮ್ಮ ಫ್ಯಾಕ್ಟ್ರಿಗೆ ಯೂಸ್ ಮಾಡ್ಕೊಬೋದಲ್ವಾ? ಪ್ಲಾಟ್ಸ್ ಹೇಗಾದ್ರೂ ಇರ್ಲಿ, ಪೇಪರ್ ವರ್ಕ್ ಸ್ಟ್ರಾಂಗ್ ಆಗಿರ್ಬೇಕು. ಸರ್, ಸ್ಟ್ರಾಂಗ್ ಆಗಿದೆ, ಖಂಡಿತ ಸ್ಟ್ರಾಂಗ್ ಆಗಿದೆ. ಅದರಲ್ಲಿ ಪೇಪರ್ದೇನು ಪ್ರಾಬ್ಲಮ್ ಇಲ್ಲ. ಹೋ ರೈಟ್. ಮುಗಿದ್ಮೇಲೆ ಆಫೀಸಲ್ಲಿ ಸಿಗೋಣ. ಪೇಪರ್ಸ್ ಕರೆಕ್ಟ್ ಆಗಿದ್ರೆ ಡೀಲ್ ಲಾಕ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಹೋಳಿ ಆದ ನಂತರ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ತೀನಿ. ಶೋರ್, ತಗೊಳ್ಳಿ. ನೀವು ತಗೊಳ್ಳಿ. ಅದು ನಾನ್ ಡ್ರಿಂಕ್ಸ್ ಮಾಡಲ್ಲ. ಏನು, ಈ ಕಾಲದಲ್ಲೂ ಈ ತರ ಹುಡುಗಿರು ಇರ್ತಾರ? ಆಶ್ಚರ್ಯ. ನಿಮ್ಮನ್ನ ನೋಡ್ದಾಗ್ಲೇ ನನಗೆ ಗೊತ್ತಾಯ್ತು, ನೀವು ಈಗಿನ ಹುಡುಗರಿಗಿಂತ ತುಂಬಾ ಭಿನ್ನ ಆಗಿದ್ದೀರಿ. ಸಿಂಪಲ್ ಟಿಪಿಕಲ್ ಇಂಡಿಯನ್ ವುಮೆನ್. ಅಂಡ್ ಯು ನೋ ವಾಟ್, ಐ ಲೈಕ್ ಇಂಡಿಯನ್ ಗರ್ಲ್. ಹಾಗೆ ನೀವು ಇಷ್ಟೊಂದು ಸಿಂಪಲ್ ಆಗಿದ್ರಿ, ಅಷ್ಟೇ ಸುಂದರವಾಗಿದ್ದೀರಿ. ಈ ಬಟ್ಟೆ ನಿಮಗೆ ತುಂಬಾ ಸೂಟ್ ಆಗುತ್ತೆ. ಬನ್ನಿ ಹೋಲಿ ಎಂಜಾಯ್ ಮಾಡೋಣ. ಸರಿತಾ, ಏನಾಯ್ತು ಸರಿತಾ? ಪುಷ್ಪೇಂದ್ರ ನನ್ನ ಇಲ್ಲಿಂದ ಕರ್ಕೊಂಡೋಗು. ನನ್ಗಿಲ್ಲಿ ತುಂಬಾನೇ ಮುಜುಗರ ಆಗ್ತಿದೆ. ಕಾಣಿಸ್ತಿಲ್ವಾ ಇಲ್ಲಿ ಎಷ್ಟು ವಿಚಿತ್ರವಾಗಿ ಎಲ್ಲರೂ ಒಬ್ಬರ ಜೊತೆಗೊಬ್ರು ಹೋಲಿ ಆಡ್ತಿದ್ದಾರೆ? ಹೀಗ ಇರುತ್ತೆ. ಯಾರ್ದೋ ಹೆಂಡತಿ ಯಾರ್ದೋ ಗಂಡಂಗ್ ಬಣ್ಣ ಹಚ್ತಾ ಇದ್ದಾಳೆ, ಯಾರ್ದೋ ಗಂಡ ಇನ್ನೊಬ್ಬರ ಜೊತೆ ಡಾನ್ಸ್ ಮಾಡ್ತಿದ್ದಾನೆ. ಮತ್ತ ಗಂಡ್ಸು ಅವನ ಜೊತೆ ಎಷ್ಟೊಂದು ಅಸಭ್ಯವಾಗಿ ನಡ್ಕೊಳ್ಳೋದಕ್ ಪ್ರಯತ್ನ ಪಟ್ಟ. ನಾನಿನ್ನೂ ಅಲ್ಲೇ ಇದ್ದಿದ್ರೆ ಇನ್ನೇನೇನ್ ನೋಡ್ಬೇಕಿತ್ತು. ಮತ್ತೆ ನೀವು ಇವ್ರ ಜೊತೆ ಸೇರ್ಕೊಂಡು ಇವ್ರ ತರನೇ ಯಾಕೆ ಆಡ್ತಿದ್ದೀರಾ? ನೋಡು ಸರಿತಾ, ಒಂದ್ಸಲ ಈ ಡೀಲು ಜಿಂದಾಲ್ ಹತ್ರ ಫೈನಲ್ ಆದ್ರೆ ಕಡಿಮೆ ಅಂದ್ರೆ 1 ಕೋಟಿ ಲಾಭ ಆಗತ್ತೆ. ಹಾ, 1 ಕೋಟಿ. ಸರಿತಾ, ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡು ಪ್ಲೀಸ್. ಆಮೇಲೆ ಮನೆಗೆ ಹೋಗ್ಬೋದಲ್ವಾ ಪ್ಲೀಸ್?
ಹಾ ಬಾಬಾ ಗ್ಲಾಸ್ ಕೊಡಿ. ಇತ್ತಗೋ. ಏನಿದು? ತಣ್ಣಗಿದೆ. ಇದ್ರಲ್ಲೇನು ಮಿಕ್ಸ್ ಮಾಡಿಲ್ಲ ತಾನೆ? ಅಯ್ಯೋ ಜ್ಯೂಸ್ ಇದು. ಇದ್ರಲ್ಲಿ ಯಾವುದೇ ಡ್ರಿಂಕ್ಸ್ ಇಲ್ಲ ನಶೆ ಆಗಕ್ಕೆ. ನೀನ್ ಕುಡಿ, ಚೆನ್ನಾಗಿರತ್ತೆ. ಇನ್ನೊಂದು ಲೋಟ ಕೊಡು. ಚೆನ್ನಾಗಿದೆಯಲ್ಲ? ಇನ್ನೊಂದು ಗ್ಲಾಸ್ ಕುಡಿ. ಇನ್ನೊಂದು ಕುಡಿ. ಎಲ್ರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಬನ್ನಿ ಹೋಲಿನ ಎಂಜಾಯ್ ಮಾಡೋಣ. ಅದ್ ಹೇಗಂದ್ರೆ ಕೆಲವೊಂದ ಹೇಳಕ್ಕಾಗಲ್ಲ, ಅದನ್ನ ಮಾಡಿ ತೋರಿಸ್ಬೇಕಾಗತ್ತೆ. ನನಗೆ ಗೊತ್ತಾಯ್ತು ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ಇಲ್ಲಿ ಏನ್ ನಡೆಯುತ್ತೆ ಅಂತ. ಆರ್ ಯು ರೆಡಿ? ಹಾಗೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹುಡುಗರೆಲ್ಲ ಕಂಟ್ರೋಲ್ ನಲ್ಲಿ ಇರ್ಬೇಕು. ಮತ್ತೆ ಲೇಡೀಸ್ ಎಲ್ರು ಸರಿಯಾಗಿ ಫೋಕಸ್ ಮಾಡಿ. ಫೋಕಸ್ ಮಾಡಿಲ್ಲ ಅಂದ್ರೆ ದುರ್ಘಟನೆ ನಡೆಯುತ್ತೆ. ಮೈದ್ರಣ್ಣ ಈ ಡಿಜೆ ಏನ್ ಹೇಳ್ತಿದ್ದಾನೆ? ಅಲ್ಲಪ್ಪ, ಇದು ದೊಡ್ಡ ವ್ಯಕ್ತಿಗಳ ಪಾರ್ಟಿ. ಇದೆಲ್ಲ ನಡೀತಾ ಇರತ್ತೆ. ಇನ್ ಮುಂದೆ ನೋಡು ಏನೇನಾಗತ್ತೆ ಅಂತ. ಗೊತ್ತಾಗ್ತಿಲ್ಲ, ಸರಿತಾ ಕಾಣಿಸ್ತಿಲ್ಲ. ಮೈದ್ರಣ್ಣ ಅತ್ತಿಗೆಗೆಲ್ಲೋ ಏರ್ ಬಿಟ್ಟಿದೆ ಅನ್ಸುತ್ತೆ, ಅದಕ್ಕೆಲ್ಲೋ ಕೂತ್ಕೊಂಡ್ಬಿಟ್ಟಿರ್ತಾರೆ. ನೀನ್ ಗೇಮ್ ಮೇಲೆ ಗಮನ ಇಡಪ್ಪ. ಮೇಡಮ್ ನಿಮ್ಮನ್ನು ಕರೀತಾ ಇದ್ದಾರೆ. ಮೇಡಮ್ ನಿಮ್ಮನ್ನು ಕರೀತಾ ಇದ್ದಾರೆ. ಏನ್ ಮಾಡ್ತಿದ್ದೀರಾ ನೀವು? ಯಾಕೆ ಇದು ತಪ್ಪನ್ನಿಸ್ತಿದ್ಯಾ? ವೈಫ್ ಸ್ವಾಪಿಂಗ್ ಅಂದ್ರೆ ಹೆಂಡತಿಯರ ಅದ್ಲು ಬದ್ಲು. ಇದನ್ನ ಕೇಳಿದ್ರೆ ನಿಮ್ಗೆ ವಿಚಿತ್ರ ಅನ್ಸ್ಬೋದು, ಆದ್ರೆ ಕೆಲವೊಂದು ಹೈ ಪ್ರೊಫೈಲ್ ಸೊಸೈಟಿಯ ಜನರು ಇದನ್ನ ಮನರಂಜನೆ ಅಂತ ಸ್ವೀಕಾರ ಮಾಡಿದ್ದಾರೆ. ಇದನ್ನ ಪೂರ್ತಿಯಾಗಿ ವಿದೇಶಿ ಕಲ್ಚರ್ ಅಂತ ಒಪ್ಕೋತಾರೆ. ಇದರ ಶುರು ಎಲ್ಲಿಂದ ಆಯ್ತು? ಇದರ ಯಾವ ಸಾಕ್ಷಿನೂ ಇಲ್ಲ. ದೇಶ, ಸಮಾಜ ಮತ್ತು ಸಂಸ್ಕೃತಿ ಇದನ್ನ ಯಾವತ್ತೂ ಒಪ್ಕೊಳ್ಳಿಲ್ಲ. ಆದ್ರೆ ಇದನ್ನ ಒಪ್ಕೊಳ್ಳೋರು ಇದನ್ನ ಫ್ಯಾಷನ್ ಅನ್ಕೊಂಡು ಈ ಅಶ್ಲೀಲವಾದ ಆಟದ ಭಾಗ ಆಗ್ಬಿಡ್ತಾರೆ. ಮತ್ ಯಾವಾಗ ಅವ್ರಿಗೆ ಅರಿವಾಗತ್ತೆ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ, ಅಷ್ಟೊತ್ತಿಗೆ ತುಂಬಾ ತಡ ಆಗ್ಬಿಟ್ಟಿರುತ್ತೆ. Oh shit.
ಬೆಳಗ್ಗೆ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ಬಿಟ್ರಾ? ಅಂದ್ರೆ ಇವಳಿಗೇನು ನೆನಪಿಲ್ಲ. ನನ್ನ ತಲೆ ಯಾಕೆ ಇಷ್ಟೊಂದು ಭಾರ ಆಗ್ತಿದೆ? ನಾನು ನಿಮ್ಗೆ ಹೇಳ್ತಾ ಇದ್ದೆ ತಾನೆ, ಆ ಡ್ರಿಂಕ್ಸಲ್ಲಿ ಏನೋ ಮಿಕ್ಸ್ ಮಾಡಿದ್ದೀರಾ ಅಂತ. ನಾವು ಮನೆಗೆ ಯಾವಾಗ ಹೋಗೋದು? ಹಾ, ನೀನೀಗ ಫ್ರೆಶ್ ಅಪ್ ಆಗು, ಆಮೇಲೆ ಹೋಗೋಣ. ನೋ ಟೆನ್ಷನ್. ನಿನಗೆ ಗೊತ್ತಿದ್ಯಾ ಪುಷ್ಪೇಂದರ್, ನೀನಿದೆಯಲ್ಲ ಸುಮ್ಮನೆ ಟೆನ್ಷನ್ ತಗೋತಾ ಇದೀಯಾ. ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಇಂಥ ವಿಷಯಗಳು ನಡೀತಾ ಇರತ್ತೆ. ಅವಳು ಗೊತ್ತಾಗ್ಬೇಕು ಅಂತಿದ್ರೆ ಇಷ್ಟೊತ್ತಿಗೆ ಗೊತ್ತಾಗ್ಬಿಡ್ತಾ ಇತ್ತು. ಈಗ ನೀನು ಇದನ್ನೆಲ್ಲ ಯೋಚನೆ ಮಾಡಿ ಸಮಯ ವ್ಯರ್ಥ ಮಾಡಬೇಡ. ಡೀಲ್ ಮೇಲೆ ಗಮನ ಇಡು. ನಿನ್ನ ಹೆಂಡತಿಗೆ ಇದನ್ನೆಲ್ಲ ಹೇಳ್ಬಿಟ್ಟು ತೊಂದರೆ ತರ್ಕೋಬೇಡ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಮಹೇಂದ್ರಣ್ಣ. ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತೀನಿ. ಅಯ್ಯೋ ಮಾಡಪ್ಪ ಪ್ರೀತಿನ. ನೀನು ನಿನ್ನ ಹೆಂಡತಿನ ಪ್ರೀತಿ ಮಾಡೋದಕ್ಕೆ ಯಾರು ತಡೀತಾ ಇದ್ದಾರೆ ಈಗ? ಪ್ರೀತಿ ಮಾಡೋದು ಒಳ್ಳೆ ವಿಷಯನೇ, ಆದ್ರೆ ಪುಷ್ಪಿಂದರ್ ಡೀಲ್ ಮೇಲೂ ಗಮನ ಕೊಡಪ್ಪ. ಐಶ್ವರ್ಯಾಗೆ ಫೋನ್ ಮಾಡಿ ಆದಷ್ಟು ಬೇಗ ಜಿಂದಾಲ್ ಅವ್ರ ಹತ್ರ ಮೀಟಿಂಗ್ನ ಫಿಕ್ಸ್ ಮಾಡಕ್ ಹೇಳು. ಒಂದು ಸಲ ಏನಾದ್ರೂ ಈ ಮೀಟಿಂಗ್ ಫಿಕ್ಸ್ ಆಗ್ಬಿಟ್ರೆ ಪುಷ್ಪಿಂದರ್, ನೋ ಟೆನ್ಷನ್. ಪುಷ್ಪೇಂದರ್ ಅವ್ರೆ, ಹೇಗಿದ್ದೀರಾ ನೀವು? ಅದು ನಾನು ಫೋನ್ ಮಾಡಿದ್ದೆ ಯಾಕೆ ಅಂದ್ರೆ, ಅಲ್ಲ, ನೀವು ಇದನ್ ಮೊದಲು ಹೇಳಿ. ನಿನ್ನೆ ರಾತ್ರಿ ನನ್ ನೆನ್ಪಾಯ್ತಾ ನಿಮ್ಗೆ ಇಲ್ವಾ? ನೋಡಿ ಮೇಡಮ್, ಅದು ಅದ್ರ ಬಗ್ಗೆ ಇವಾಗ ಮಾತಾಡೋದು ಬೇಡ. ನೀವು ಜಿಂದಾಲ್ ಸರ್ ಹತ್ರ ಮಾತಾಡಿಸ್ತೀರಾ? ಅರೆ, ಈಗ ಅದೆಲ್ಲ ಬಿಡಿ. ಮೊದ್ಲು ಹೇಳಿ, ಸರಿತಾ ಅವ್ರು ಹೇಗಿದ್ದಾರೆ? ಅವ್ರಿಗೆ ಹೇಳ್ಬಿಡಿ ಜಿಂದಾಲ್ ಸರ್ ಅವ್ರನ್ನ ತುಂಬಾ ನೆನ್ಸ್ಕೊಂತ ಇದ್ರು ಅಂತ. ನೋಡಿ, ನಾನು ಮೊದಲೇ ಹೇಳಿದೆ ಆ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ. ಮತ್ತೆ ಸರಿತನ ಈ ಮ್ಯಾಟ್ರಿಂದ ದೂರ ಇಡಿ ಪ್ಲೀಸ್. ಅರೆ ಪುಷ್ಪೇಂದ್ರ ಅವ್ರೆ, ಏನ್ ಹೇಳಿ ನಿಮ್ಗೆ? ಏನ್ ಗೊತ್ತಾ, ಜಿಂದಾಲ್ ಸರ್ ಸುಮ್ನೆ ಯಾರನ್ನೋ ಮೀಟ್ ಮಾಡಲ್ಲ. ನಿಮ್ಗೆ ನಿಮ್ ಕೆಲ್ಸ ಆಗ್ಬೇಕು ಅನ್ನೋದಾದ್ರೆ ಯಾಕ್ ನೀವು ಒಂದ್ ರಾತ್ರಿ ನಿಮ್ ಹೆಂಡ್ತಿನ ಅವ್ರ ಜೊತೆ ಕಳಿಸ್ಬಾರ್ದು? ಅರ್ಥ ಆಯ್ತಲ್ವಾ? ಇದೇನ್ ಹೇಳ್ತಿದ್ಯಾ ನೀನು? ನೋಡು, ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತೀನಿ. ನೀನ್ ಏನ್ ಕೇಳ್ತಾ ಇದೆಯೋ ಅದು ಯಾವತ್ತೂ ಸಾಧ್ಯ ಇಲ್ಲ. ಅದೇನ್ ಗೊತ್ತಾ ಪುಷ್ಪೇಂದ್ರ ಅವ್ರೆ, ಈ ಪ್ರಪಂಚ ಇದೆಯಲ್ಲ ದುಡ್ಡಿನ ಮೇಲೆ ನಿಂತಿದೆ. ಇಲ್ಲಿ ಬರೀ ದುಡ್ಡಷ್ಟೇ ಮಾತಾಡೋದು. ಇಲ್ಲಿ ಪ್ರೀತಿ, ಪ್ರೇಮ, ನ್ಯಾಯ, ನೀತಿ ಇದೆಲ್ಲ ಬಕ್ವಾಸ್ ಅನ್ಸುತ್ತೆ. ಇದಕ್ಕೆಲ್ಲ ಬೆಲೆ ಇಲ್ಲ ಇಲ್ಲಿ. ಒಂದು ಮಾತು ತಿಳ್ಕೊಳ್ಳಿ, ಇಲ್ಲಿ ನಿಮ್ ಕೆಲ್ಸ ಆಗ್ಬೇಕು ಅಲ್ವಾ? ಪ್ರಪಂಚದಲ್ಲಿ ನೀನ್ ದೊಡ್ಡ ಮನುಷ್ಯ ಆಗ್ಬೇಕಾ ಬೇಡ್ವಾ? ಆಗ್ಬೇಕಲ್ವಾ? ಅದಕ್ಕೋಸ್ಕರನೇ ನಾನು ಏನ್ ಹೇಳ್ತೀನೋ ಹಾಗೆ ಮಾಡ್ಬಿಡಿ. ನಿಮ್ ಹೆಂಡ್ತಿನ ಅಂದೇ ಒಂದ್ ರಾತ್ರಿಗೆ ಜಿಂದಾಲ್ ಸರ್ ಜೊತೆ ಕಳ್ಸ್ಕೊಟ್ಬಿಡಿ. ಆಗ ನಿಮ್ ಜೀವನ ನೀವೇ ನೋಡಿ. ನೀನ್ ಮಾತಾಡೋದನ್ನ ನಿಲ್ಸು. ನಿಮ್ ಹೆಂಡ್ತಿನ ಅಂದೇ ಒಂದ್ ರಾತ್ರಿಗೆ ಜಿಂದಾಲ್ ಸರ್ ಜೊತೆ ಕಳ್ಸ್ಕೊಟ್ಬಿಡಿ. ಆಗ ನಿಮ್ ಜೀವನ ನೀವೇ ನೋಡಿ. ಏನಾಯ್ತು? ಏನಿಲ್ಲ. ಏನೋ ಆಗಿದೆ. ಸ್ವಲ್ಪ ದಿನದಿಂದ ತುಂಬಾ ಬೇಜಾರಲ್ಲಿದ್ದೀರಾ. ಆ ಥರ ಏನೂ ಇಲ್ಲ. ನಾನು ನಿಮ್ಗೋಸ್ಕರ ಹಾಲು ತಂದಿದ್ದೀನಿ. ಅರೆ, ಇಲ್ಲಿ ನೋಡಿ, ಯಾರೋ ವಿಚಿತ್ರವಾಗಿರೋ ಮೆಸೇಜ್ ಕಳ್ಸಿದಾರೆ ನಂಗೆ. ಗೊತ್ತಿಲ್ಲ ಯಾರು ಅಂತ. ನೋಡಿ, ನೀನ್ ಎಲ್ಲರಿಗಿಂತ ಸುಂದರವಾಗಿದ್ಯಾ. ಹೋಲಿ ಬಣ್ಣ ಏನೋ ಹೋಯ್ತು, ಆದ್ರೆ ನಿನ್ ನೆನಪು ಹಾಗೇ ಇದೆ. ಅದು ಯಾರೋ ತಮಾಷೆ ಮಾಡ್ತಿದ್ದಾರೆ ಅನ್ಸುತ್ತೆ. ನೀನ್ ಇಗ್ನೋರ್ ಮಾಡಿದನ್ನ ತಮಾಷೆ ಅನ್ಸುತ್ತೆ. ನೀವು ನನ್ನ ಹತ್ರ ಇನ್ನೂ ಮುಚ್ಚಿಡ್ತಾ ಇಲ್ವಲ್ಲ? ನಾನು ಹೇಳ್ದೆ ಅಲ್ವಾ,
ಏನು ಮುಚ್ಚಿರ್ತಿಲ್ಲ. ಹಲೋ. ಇದೇನ್ ಮಾಡ್ತಿದ್ಯಾ ನೀನು? ನಾನು ಹೇಳ್ದೆ ತಾನೆ ನಿನಗೆ ಸರಿ ತಾನೆ ಇದರಿಂದ ದೂರ ಇಡು ಅಂತ. ನೋಡು, ಇದ್ರ ಪರಿಣಾಮ ಸರಿ ಇರೋದಿಲ್ಲ. ಅರ್ಥ ಆಯ್ತಾ ನಿನಗೆ? ಕೂಲ್ ಡೌನ್. ನಾನು ಹೇಳಿದ್ದಲ್ವಾ ನಿನ್ ಡೀಲ್ ಬಗ್ಗೆ? ಶಟ್ ಅಪ್. ನಂಗೆ ಯಾವುದು ಡೀಲ್ ಬೇಕಾಗಿಲ್ಲ. ಮತ್ತೆ ಇನ್ನೊಂದ್ಸಲ ಈ ಥರ ಮಾಡಿದ್ರೆ ನಾನು ಓ ಇಷ್ಟೊಂದು ಕೋಪ? ನೋಡು, ನಾನು ನಿನಗೆ ಕೊನೆಯದಾಗಿ ಹೇಳ್ತಿದ್ದೀನಿ. ಕೇಳು ನನ್ನ ಮಾತನ್ನ. ಈ ತರ ಆವಾಜ್ಗಳನ್ನ ಅಪ್ಪಿತಪ್ಪಿನೂ ಹಾಕ್ಬೇಡ. ಈಗ ತಾನೇ ಒಂದ್ ವಿಡಿಯೋನ ನಿನ್ಗೆ ಕಳ್ಸಿದ್ದೀನಲ್ವಾ, ನಾನದನ್ನ ಬೇಕಾದ್ರೆ ಇಂಟರ್ನೆಟ್ ಸೈಟಲ್ಲಿ ಕೂಡ ಹಾಕ್ಬೋದು. ಗೊತ್ತಾಯ್ತಲ್ವಾ ನಿಂಗೆ? ನಾನು ಬಿಡೋದಿಲ್ಲ ನಿಮ್ಮನ್ನ. ಒಬ್ಬೊಬ್ರದ್ದು ನೋಡ್ಕೋತೀನಿ. ಇದೇನ್ ಆಟ ಆಡ್ತಿದ್ಯಾ? ಏನ್ ಸಾಬೀತ್ ಪಡ್ಸಕ್ ನೋಡ್ತಿದ್ಯಾ? ಅಯ್ಯೋ ಅರೆ ಪುಷ್ಪೇಂದ್ರ ಅವ್ರೆ, ನೀವು ಬರ್ತೀರಾ ಅಂತ ನನಗ್ ಗೊತ್ತಿತ್ತು. ಆದ್ರೆ ಇಷ್ಟು ಬೇಗ ಬರ್ತೀರಾ ಅಂತ ನನಗ್ ಗೊತ್ತಿರ್ಲಿಲ್ಲ. ವೆಲ್, ನನಗೇನು ಗೊತ್ತಿಲ್ಲ. ಆದ್ರೆ ಗೊತ್ತಿರೋದಿಲ್ಲ ನಿಮ್ಗೆ. ನೀವು ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ. ಆದ್ರೆ ಈ ಡೀಲ್ ಆಗ್ಬೇಕು ಅನ್ನೋದಾದ್ರೆ ನೀವೀಗ ನಿಮ್ಮ ಹೆಂಡ್ತಿನ ಜಸ್ಟ್ ಒಂದೇ ಒಂದ್ಸಾರಿ ಜಿಂದಾಲ್ ಸರ್ ಜೊತೆ. ಶಟ್ ಅಪ್. ನಾನು ಯಾವುದೇ ಕಾರಣಕ್ಕೂ ನಿನ್ ಬಲಕ್ಕೆ ಬೀಳೋದಿಲ್ಲ. ಮತ್ತೆ ಇನ್ನೊಂದು, ನಾನು ಪೊಲೀಸ್ ಹತ್ರ ಹೋಗಿ ಎಲ್ಲಾನು ಸತ್ಯ ಹೇಳ್ತೀನಿ. ನೀನು ಈ ಡೀಲ್ನ ಇಟ್ಕೊಂಡು ನನ್ನ ಮತ್ತೆ ನನ್ನ ಹೆಂಡತಿನ ಬ್ಲಾಕ್ ಮೇಲ್ ಮಾಡ್ತಿದ್ಯಾ. ಪೊಲೀಸ್ ಹತ್ರ ಹೋಗ್ತೀಯ ನೀನು? ಧಮಕಿ ಆಗ್ತಿದ್ಯಾ ನನಗೆ? ಯು ನೋ ವಾಟ್, ಪೊಲೀಸ್ ಹತ್ರ ನಾನ್ ಹೋಗ್ತೀನಿ. ಅಲ್ಲೋಗಿ ಹೇಳ್ತೀನಿ, ನೀನು ನನ್ನ ಆಫೀಸ್ ಬಂದು ಜಬರ್ದಸ್ತಿ ಮಾಡ್ದೆ, ನನ್ನ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಈ ತರ ರೇಪ್ ಕೇಸಲ್ಲಿ ಸಿಕ್ಕಾಕೊಂಡೆ ಅಂದ್ರೆ ಪುಷ್ಪೇಂದರ್, ನೀನು ಜೀವನ ಪೂರ್ತಿ ನರಳಬೇಕಾಗತ್ತೆ. ಅರ್ಥ ಆಯ್ತಾ? ಇದೆಲ್ಲ ಬೇಡ ಅಂದ್ರೆ ನನ್ನ ಮಾತನ್ನ ಒಪ್ಕೋ. ಪುಷ್ಪೇಂದರ್ ನಿಮ್ಮ ಮಗನ? ಆದ್ರೆ ಏನಾಯ್ತು? ಎಲ್ಲವನು ಗೊತ್ತಿಲ್ಲ. ಬೆಳಗ್ಗೆಯಿಂದ ಎಲ್ಲ ಹೋಗಿದ್ದಾನೆ ಮಗನೇ ಪುಷ್ಪೇಂದರ್. ನೀನೇ ಪುಷ್ಪೇಂದರ? ಹೌದು ಸರ್. ನಡಿ ಸ್ಟೇಷನ್ಗೆ. ಸರ್ ನಾನೇನ್ ಮಾಡಿದೆ? ನಡಿ, ಎಲ್ಲ ಗೊತ್ತಾಗತ್ತೆ. ಎಲ್ಲ ಗೊತ್ತಾಗತ್ತೆ ಅಂತ. ಆದ್ರೆ ಸರ್ ನಡಿ. ಯಾಕೋ ಏನೋ ಮಾಡ್ದೆ? ಪೊಲೀಸವ್ರ ಮನೆಗೆ ಬರೋ ತರ? ಅಪ್ಪ ನಾನೇನು ಮಾಡಿಲ್ಲ. ಹಾಗಾದ್ರೆ ಪೊಲೀಸವ್ರು ಯಾಕೆ ಬಂದಿದ್ದಾರೆ? ಅಪ್ಪ ನೀವು ಚಿಂತೆ ಮಾಡ್ಬೇಡಿ, ನಾನು ಬೇಗ ವಾಪಸ್ ಬರ್ತೀನಿ. ಐಶ್ವರ್ಯ ಅವರೇ, ಇವನೇ ಪುಷ್ಪೇಂದರ್ ಅಹುಜಾ. ಇವನೇ ನಿಮ್ ಜೊತೆ ಫ್ರಾಡ್ ಮಾಡಿದ್ದು. ಅರೆ ಇನ್ಸ್ಪೆಕ್ಟರ್ ಸರ್, ನೀವ್ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ಆದ್ರೆ ಆ ಪುಷ್ಪೇಂದರ್ ಇವ್ರಲ್ಲ. ಇವ್ರೊಂಥರ ಮೋಸ ವಂಚನೆ ಗೊತ್ತಿಲ್ಲದಲೇ ಇರೋ ವ್ಯಕ್ತಿ. ಇವ್ರ ಹತ್ರ ಮಾಡಕ್ ಸಾಧ್ಯನೇ ಇಲ್ಲ. ನನ್ಗೆ ಇವರು ತುಂಬಾ ಚೆನ್ನಾಗಿ ಗೊತ್ತು. ಈಗ್ಲೂ ಸಮಯ ಇದೆ, ನನ್ನ ಮಾತನ್ನೊಪ್ಕೋ. ಬರೀ ಸಣ್ಣ ಕೇಸ್ನ ತುಂಬ ದೊಡ್ಡದಾಗಿ ಮಾಡ್ತೀನಿ. ಆಮೇಲೆ ನಿನ್ನನ್ನು ತಪ್ಪಿಸೋ ಅಂತ ಅವಶ್ಯಕತೆ ನಂಗಿಲ್ಲ. ಈ ಥರ ಕೇಸ್ನಲ್ಲಿ ಏನಾದರೂ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಅಂದರೆ ಮುಗೀತು ನಿನ್ನ ಕತೆ. ಒಪ್ಕೊಂಬಿಡು. ಎನಿವೇಸ್, ಮೋಸ ಮಾಡಿದ ವ್ಯಕ್ತಿ ಪುಷ್ಪೇಂದರ್ ಸಿಗ್ತಾ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಹೊರಡ್ತೀನಿ. ಆಯ್ತು. ನಿನ್ಗೇನಾದ್ರೂ ಗೊತ್ತಿದೆಯೇನಮ್ಮ ಅವನಂತದ್ದು ಏನ್ ಮಾಡ್ದ ಅಂತ? ಇಲ್ಲ ಮಾವ. ಹಲೋ, ಹೇಗಿದ್ದೀರಾ ಸರಿತಾ ಅವರೇ? ನನಗೆ ಗೊತ್ತಿತ್ತು ಇವತ್ತು ನೀವು ನನಗೆ ಖಂಡಿತ ಕಾಲ್ ಮಾಡ್ತೀರಂತ. ಏನು ಗೊತ್ತಾ, ನಿಮ್ಮ ಗಂಡ ನನ್ನ ಮಾತೇ ಕೇಳ್ತಿಲ್ಲ. ನೀವೊಂದ್ಸರಿ ಹೇಳ್ಬೋದಾ ನನ್ನ ಮಾತು ಕೇಳಕ್ಕೆ? ನೀವು ನನ್ನ ಮಾತು ಕೇಳ್ತೀರಾ ಅಲ್ವಾ?
ಅಲ್ಲ ನಿಮ್ಗೆ ಕಳ್ಸಿರೋ ಅಂತ ಕೆಲವು ಪಿಕ್ಚರ್ಸ್ ಅನ್ನ ನೀವೀಗ ನೋಡಿರ್ತೀರಾ ಅಲ್ವಾ, ರೈಟ್? ಆದ್ರೆ ನೀನ್ ಯಾರು? ಮತ್ತೆ ನನ್ ಗಂಡನಿಂದ ನನ್ನಿಂದ ಏನ್ ಬೇಕಾಗಿದೆ? ವೆಲ್, ಯಾಕ್ ನೀನು ನಿನ್ ಗಂಡ ಹತ್ರನೇ ಹೋಗಿ ಕೇಳಬಾರ್ದು? ಅಲ್ಲ, ನಾನ್ ಯಾರು, ನನ್ಗೇನ್ ಬೇಕು ಅಂತ? ಹಲೋ, ನನ್ ಮಾತು ಯಾರಿವಳು? ಏನ್ ನಡೆದಿದೆ ನಿಮ್ ಮಧ್ಯ? ಯಾಕೇನು ಮಾತಾಡ್ತಿಲ್ಲ? ಉತ್ತರ ಕೊಡಿ. ಈಗ್ಲೂ ಸಮಯ ಇದೆ. ನನ್ ಮಾತನ್ನ ಒಪ್ಕೋ. ಬರೀ ಸಣ್ಣ ಕೇಸ್ನ ತುಂಬಾ ದೊಡ್ಡದಾಗಿ ಮಾಡ್ತೀನಿ. ನನ್ನ ಕ್ಷಮಿಸ್ಬಿಡು ಸರಿತಾ, ನಂದು ದೊಡ್ಡ ತಪ್ಪಾಗಿ ಹೋಗಿದೆ. ನಾಚಿಕೆ ಆಗಲ್ವಾ ನಿನಗೆ? ನೀನಂತೂ ತಪ್ಪು ಮಾಡ್ದೆ, ನನ್ನನ್ನ ಕೂಡ ನರ್ಕಕ್ಕೆ ತಳ್ದ್ಯಾ. ಯಾಕೆ ಹೀಗ್ ಮಾಡ್ದೆ? ಹೊರಟೋಗಲಿಂದ ಪುಷ್ಪೇಂದ್ರ, ನೀ ನನ್ನ ವಿಶ್ವಾಸನ ಕಳ್ಕೊಂಡೆ. ಇನ್ ಯಾವತ್ತೂ ನಿನ್ ಮುಖನ ನನಗ್ ತೋರಿಸ್ಬೇಡ. ಯಶಸ್ಸು ಪರಿಶ್ರಮ ಮತ್ತೆ ಸಮರ್ಪಣೆಯಿಂದ ಸಿಗುತ್ತೆ. ಅದು ಸ್ವಲ್ಪ ತಡ ಆದ್ರೂ ಕೂಡ, ಆದ್ರೆ ಸಿಗತ್ತೆ. ಮನುಷ್ಯನ ಒಂದು ತಪ್ಪು ಹೆಜ್ಜೆ ಅವನು ನಿಯತ್ತಿಂದ ಸಂಪಾದಿಸಿರುವಂತ ಮರ್ಯಾದೆಯನ್ನ ಒಂದೇ ಕ್ಷಣದಲ್ಲಿ ಕಳ್ಕೊಂಡ್ಬಿಡ್ತಾನೆ. ಪುಷ್ಪೇಂದರ್ ಅವ್ರ ತಂದೆ ಒಂದ್ ಮಾತನ್ನ ಹೇಳ್ತಾ ಇದ್ರು, ಯಶಸ್ಸಿನ ಯಾವುದೇ ಶಾರ್ಟ್ಕಟ್ ಇರೋದಿಲ್ಲ ಅಂತ. ಆದ್ರೆ ಅವನ್ಗೆ ಅವನ ತಂದೆ ಮಾತು ಹಳೆ ಕಾಲದ ಗಾದೆ ಮಾತು ಅನ್ನಿಸ್ತು. ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋ ಈ ಓಟದಲ್ಲಿ ತಿಳಿದೇನೆ ಅವನ ಹೆಂಡತಿನೂ ಅವನು ಇದರಲ್ಲಿ ನುಗ್ಬಿಟ್ಟ. ಮನುಷ್ಯನ ಯಶಸ್ಸಿಗೆ ಕಾರಣ ತನ್ನ ಸಾಮರ್ಥ್ಯ ಮತ್ತೆ ಪರಿಶ್ರಮ ಆಗಿರುತ್ತೆ. ಯಶಸ್ಸು ಗಳಿಸೋದಕ್ಕೆ ಯಾವುದೇ ಶಾರ್ಟ್ಕಟ್ಟು ಇರೋದಿಲ್ಲ. ಆದ್ರೆ ಕೆಲವು ವ್ಯಕ್ತಿಗಳು ಯಶಸ್ಸು ಗಳಿಸೋದಕ್ಕೆ ಯಾವುದೇ ಮಿತಿ ಮೀರ್ಬಿಡ್ತಾರೆ. ಎಲ್ಲಿವರೆಗೂ ಅಂದ್ರೆ ಅವರು ತಪ್ಪಾದ ದಾರಿಯನ್ನ ಆರಿಸ್ಕೋತಾರೆ. ಒಬ್ಳು ಹೆಂಡತಿಯಾಗಿ ತಾನು ತನ್ನ ಗಂಡನ ಜೊತೆ ಅವಳು ಕೈ ಜೋಡಿಸಿದ್ಲು. ಆದ್ರೆ ಹೋಳಿಯಲ್ಲಿ ಆದಂತ ಘಟನೆ ಬಗ್ಗೆ ಸರಿತಾಗೆ ಗೊತ್ತಿರಲಿಲ್ಲ. ಅವಳ ಗಂಡನ ದುಡ್ಡು ಸಂಪಾದನೆ ಮಾಡುವಂತ ಕನಸು ಅವನನ್ನ ಜೀವನದಲ್ಲಿ ಇಂಥ ನಿರ್ಣಯನ ತಗೊಳ್ಳುವಂತ ಅಸಹಾಯಕತೆ ಮಾಡುತ್ತೆ ಅಂತ ಇದ್ರ ಕಲ್ಪನೆ ಕೂಡ ಅವಳು ಮಾಡಿರ್ಲಿಲ್ಲ. ಪುಷ್ಪೇಂದ್ರ, ನನ್ನ ತಡಿಬೇಡ ಸರಿತಾ,
ತಡಿಬೇಡ ನನ್ನ. ನನ್ಗೆ ಬದುಕೋದಕ್ಕೆ ಯಾವ ಹಕ್ಕು ಇಲ್ಲ, ಯಾವ ಹಕ್ಕು ಇಲ್ಲ. ಈಗ ನನ್ನ ಹತ್ರ ಯಾವ ದಾರಿನೂ ಇಲ್ಲ. ಯಾವ್ದಾದ್ರೂ ದಾರಿ ಇರುತ್ತೆ. ಯಾವ ದಾರಿನೂ ಇಲ್ಲ ಸರಿತಾ, ಯಾವ ದಾರಿನೂ ಇಲ್ಲ. ಇಲ್ಲಾಂದ್ರೆ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ಅವರು ನನ್ನ ರೇಪ್ ಕೇಸಲ್ಲಿ ಒಳಗೆ ಹಾಕ್ಬಿಡ್ತಾರೆ. ಒಂದ್ ವೇಳೆ ಅವ್ರ ಮಾತು ನಾನು ಕೇಳಿದ್ರೆ ಅಯ್ಯೋ ಜೊತೆ ನಿನ್ನ ಅವ್ರ ಮಾತನ್ನ ಕೇಳೋದ್ರಿಂದ ನಾವ್ ಈ ಸಮಸ್ಯೆಯಿಂದ ಹೊರಗೆ ಬರ್ತೀವಿ ಅಂದ್ರೆ ಹಾಗೆ ಆಗ್ಲಿ. ಒಂದು ವಿಷಯ ನನ್ಗೆ ಅರ್ಥನೇ ಆಗ್ತಿಲ್ಲ. ತನ್ನ ಹೆಂಡತಿ ಇಷ್ಟು ಚೆನ್ನಾಗಿದ್ರು ಮತ್ತೆ ಈ ದೊಡ್ಡವರಿಗೆ ಯಾವ ಚಟ ಇದೆ ಅಂತ ವಾಯ್ಸ್ ಸ್ವ್ಯಾಪಿಂಗ್ ಯಾಕೆ ಮಾಡ್ತಾರೆ? ನೀನ್ ಬೇರೆ ಎಲ್ಲ ದುಡ್ಡಿನ ವ್ಯವಹಾರ. ನೋಡ್ತಾ ಇರು, ನೆಕ್ಸ್ಟ್ ಪಾರ್ಟಿ ನನ್ನ ಹತ್ರ ಇರ್ತಾಳ ಅವಳು. ಹೌದಾ? ನೋಡು, ಚಾಲೆಂಜ್ ಇದು. ಒಂದ್ ನಿಮಿಷ. ಏನಾಯ್ತು? ಈಗ್ಲೇ ಬಂದೆ. ಇದೇನ್ ಮಾಡ್ತಿದ್ಯಾ ನೀನು? ಅದನ್ನ ನಾನು ಆವತ್ತೇ ಮಾಡ್ಬೇಕಿತ್ತು. ನೀನು ಮೊದಲನೇ ಸಲ ನನ್ನನ್ನ ಮುಟ್ಟಿದಾಗ. ಆದ್ರೆ ಆವತ್ತು ನಾನು ವೀಕ್ ಆಗಿದ್ದೆ, ಪ್ರಜ್ಞೆ ಕೂಡ ಇರ್ಲಿಲ್ಲ. ಆದ್ರೆ ಇವತ್ತು ಪ್ರಜ್ಞೆ ಇದೆ. ಆದ್ರೆ ಇವತ್ತೇನಾದ್ರು ನನ್ನನ್ನ ಮುಟ್ಟಿದ್ರೆ ಕೈ ಮುರಿದು ಹಾಕ್ಬಿಡ್ತೀನಿ. ಇದ್ದಕ್ಕಿದ್ದ ಹಾಗೆ ಏನಾಯ್ತು ನನ್ಗೆ? ಇಷ್ಟೊತ್ತು ಚೆನ್ನಾಗೇ ಇದೆ, ಏನ್ ಮಾಡೋದಕ್ಕೂ ರೆಡಿ ಇದೆ. ಹೌದು, ರೆಡಿ ಆಗಿದೆ. ಆದ್ರೆ ನಿನ್ನ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಡ್ಬೇಕು ಅಂತ. ಪೊಲೀಸ? ಇನ್ಸ್ಪೆಕ್ಟರ್ ಸರ್, ಇವನೇ ಆ ವ್ಯಕ್ತಿ. ನನ್ನ ನಶೆಲಿದ್ದಾಗ ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡವನು. ಮತ್ತಿವನ ಹತ್ರ ನನ್ನ ಫೋಟೋಸ್ಗಳಿದೆ. ಅದರಿಂದ ಇವನು ನನ್ನ ಮತ್ತೆ ನನ್ನ ಗಂಡನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಕರ್ಕೊಂಡು ಹೋಗಿ ಇವನ್ನ. ಸರ್, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಬಾ ಬಾ ಬಾ, ಹೇಳ್ತೀನಿ. ನಾಚಿಕೆ ಆಗಲ್ವಾ ನಿಂಗೆ? ಒಂದ್ ಹೆಣ್ಣಾಗಿ ಇಷ್ಟೊಂದು ಕೆಟ್ಟದಾಗ ನಡ್ಕೊಳ್ಳಕ್ಕೆ? ನೀನಂತ ಒಂದ್ ಹೆಣ್ಣಿಂದ ಎಷ್ಟೋ ಹೆಣ್ಮಕ್ಳಿಗೆ ಅವಮಾನ. ನೀನೇನ್ ಹೇಳ್ತೀಯ ಐಶ್ವರ್ಯ?
ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಪಾರ್ಟಿ ಅವ್ರ ವೈಫ್ಗೋಸ್ಕರನೂ ಅರೇಂಜ್ ಮಾಡಿದ್ರು ಈ ಪಾರ್ಟಿನ. ಇವರು ಬಂದಿದ್ರು ಅವ್ರ ಹಸ್ಬೆಂಡ್ ಜೊತೆ ನಮ್ಮ ಹೋಲಿ ಪಾರ್ಟಿಗೆ. ಐಶ್ವರ್ಯ, ಈ ಹುಡುಗಿ ನಿಜವಾಗ್ಲೂ ಸಖತ್ತಾಗಿದ್ದಾಳೆ. ಏನಾದ್ರೂ ಮಾಡು, ನನಗೆ ಮನ್ಸಾದಾಗೆಲ್ಲ ಅವಳು ನನ್ನ ಹತ್ರ ಬರಬೇಕು. ಆದ್ರೆ ಈ ಡೀಲ್ ಆಗ್ಬೇಕು ಅನ್ನೋದಾದ್ರೆ ನೀವೀಗ ನಿಮ್ಮ ಹೆಂಡ್ತಿನ ಜಸ್ಟ್ ಒಂದೇ ಒಂದ್ಸಾರಿ ಜಿಂದಾಲ್ ಸರ್ ಜೊತೆ. ಆದ್ರೆ ಸರ್ ಇವ್ರು ಆಸೆ ಪಡೋದನ್ನೆಲ್ಲ ಈಡೇರ್ಸಕ್ಕಷ್ಟೇ ಹೋಗ್ತಾ ಇದ್ದೆ ನಾನು. ಬರೀ ಇಷ್ಟೇ ಮಾಡಿದ್ದು. ನಿಮ್ಮಿಬ್ಬರಿಗೆ ಏನನ್ಸುತ್ತೆ? ನೀವು ಮಾಡೋ ಬ್ಲ್ಯಾಕ್ ಮೇಲಿಂದ ಹೆದರ್ಕೋತೀನಿ ಅಂತನಾ? ಮತ್ ನಿಮಗೆ ಕೆಟ್ಟ ಷರತ್ತನ್ನ ಒಪ್ಕೋತೀನಿ ಅಂತನಾ? ಮತ್ ನೀವು ನನ್ನ ಮತ್ತೆ ನನ್ನ ಹಸ್ಬೆಂಡ್ನ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತನಾ? ಇನ್ಸ್ಪೆಕ್ಟರ್ ಸರ್, ಕರ್ಕೊಂಡು ಹೋಗಿ ಇವ್ರನ್ನ ಇಲ್ಲಿಂದ. ನಡಿ. ಐಶ್ವರ್ಯ ಮತ್ತೆ ಜಿಂದಾಲ್ಗೆ ವೈಫ್ ಸ್ವಾಪಿಂಗ್ ಅನ್ನೋ ಕೀಳ್ಮಟ್ಟದ ಆಟಕ್ಕೆ ಪ್ರೋತ್ಸಾಹ ಕೊಡೋ ಅಪರಾಧಕ್ಕೆ IPC ಸೆಕ್ಷನ್ 120, 120B, ಅದು ಅಲ್ಲದೆ ಪುಷ್ಪಿಂದರ್ ಮತ್ತೆ ಸರಿತಾಗೆ ಬ್ಲ್ಯಾಕ್ ಮೇಲ್ ಮಾಡಿದ ಅಪರಾಧಕ್ಕೆ IPC ಸೆಕ್ಷನ್ 383ರ ಅಡಿಯಲ್ಲಿ 10 ವರ್ಷದ ಶಿಕ್ಷೆನ ವಿಧಿಸಲಾಯಿತು. ಜಿಂದಾಲ್ಗೆ ಬಲವಂತವಾಗಿ ಅನ್ಯ ಮಹಿಳೆಯೊಂದಿಗೆ ಅವಳ ಒಪ್ಪಿಗೆ ಇಲ್ಲದೆ ಅವಳ ಜೊತೆ ಶಾರೀರಿಕ ಸಂಬಂಧವನ್ನು ಮಾಡಿದ ಅಪರಾಧಕ್ಕೆ IPC ಸೆಕ್ಷನ್ 375ರ ಅಡಿಯಲ್ಲಿ 5 ವರ್ಷದ ಶಿಕ್ಷೆನ ವಿಧಿಸಲಾಯಿತು. ಮತ್ತೆ ಜೊತೆಯಲ್ಲಿ ಅವನಿಗೆ 50,000 ರೂಪಾಯಿಯ ದಂಡವನ್ನ ವಿಧಿಸಲಾಯಿತು. ತನ್ನ ಹೆಂಡತಿಯನ್ನ ದ್ರೋಹದಿಂದ ಅನ್ಯ ಪುರುಷನೊಂದಿಗೆ ಶಾರೀರಿಕ ಸಂಬಂಧವನ್ನ ಮಾಡಿಸುವಂತ ಅಪರಾಧದಲ್ಲಿ ಪುಷ್ಪೇಂದರ್ಗೆ IPC ಸೆಕ್ಷನ್ 498ರ ಅಡಿಯಲ್ಲಿ 5 ವರ್ಷದ ಶಿಕ್ಷೆಯನ್ನು ವಿಧಿಸಲಾಯಿತು. ನಮ್ಮ ಜೀವನದಲ್ಲಿ ಹಲವು ಬಾರಿ ಈ ತರ ತಿರುವು ಬರುತ್ತೆ. ಯಾರು ನಮ್ಮವರೇ ನಮ್ಮನ್ನ ತಪ್ಪು ದಾರಿಲಿ ತಳ್ತಾರೆ. ಇಂಥ ಸಮಯದಲ್ಲಿ ನಾವು ಅಲರ್ಟ್ ಆಗಿರೋದು ತುಂಬಾನೇ ಮುಖ್ಯ. ಯಾಕೆಂದ್ರೆ ನಮ್ಮ ಆಸೆಗಳು, ಅಭಿಲಾಷೆಗಳನ್ನ ತಪ್ಪಾಗಿ ಉಪಯೋಗಿಸ್ಕೊಂಡು ನಮ್ಮಿಂದ ಲಾಭನ ಪಡಿಬಾರ್ದು. ಇದರ ಜೊತೆ ನಾನು ಗಿರೀಶ್ ಜೈನ್ ಕ್ರೈಮ್ ಅಲರ್ಟ್ನ ಈ ಎಪಿಸೋಡಿಂದ ವಿದಾಯ ಪಡಿತೀನಿ. ಬಿ ಅಲರ್ಟ್, ಬಿ ಸೇಫ್.